ಇಂದು ನಿಗದಿಯಾಗಿದ್ದ ಸಚಿವ ಸಂಪುಟ ಸಭೆ ಮುಂದೂಡಿಕೆಯಾಗಿದೆ. ಇಂದು ಬೆಳಗ್ಗೆ 11 ಗಂಟೆಯ ಸಚಿವ ಸಂಪುಟ ಸಭೆ ಏನಿತ್ತು ಆ ಒಂದು ಸಭೆಯನ್ನ ಮುಂದೂಡಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಹಿನ್ನೆಲೆಯಲ್ಲಿ ಈ ಒಂದು ಸಭೆ ಪೋಸ್ಟ್ಪೋನ್ ಆಗಿದೆ. ವಿಧಾನಸೌಧದಲ್ಲಿ ಈ ಒಂದು ಸಚಿವ ಸಂಪುಟ ಸಭೆ ನಡೀಬೇಕಿತ್ತು. ಸಚಿವ ಸಂಪುಟ ಕಾರ್ಯದರ್ಶಿಯಿಂದ ಈ ಒಂದು ಆದೇಶ ಹೊರಬಿದ್ದಿದೆ. ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಯೊಂದು ಈಗ ನಡೆದಿರತಕ್ಕಂಥದ್ದು. ಇವತ್ತು ವಿಧಾನಸೌಧದಲ್ಲಿ ನಡೆಯಬೇಕಿದ್ದ ಸಚಿವ ಸಂಪುಟ ಸಭೆಯನ್ನು ಸರ್ಕಾರ ಕೊನೆಯ ಕ್ಷಣದಲ್ಲಿ ಮುಂದೂಡಿದೆ. ಬೆಳಗ್ಗೆ 11 ಗಂಟೆಗೆ ನಿಗದಿಯಾಗಿದ್ದ ಸಭೆ ರದ್ದಾಗಿರತಕ್ಕಂಥದ್ದು ಈಗ ಹಲವು ರಾಜಕೀಯ ಚರ್ಚೆಗಳಿಗೆ ಕಾರಣ ಆಗಿದೆ. ಸಾಮಾನ್ಯವಾಗಿ ಸಂಪುಟ ಸಭೆಯಲ್ಲಿ ಸರ್ಕಾರದ ಪ್ರಮುಖ ನೀತಿ ನಿರ್ಧಾರಗಳು, ಹೊಸ ಯೋಜನೆಗಳು ಹಾಗೂ ಆಡಳಿತಾತ್ಮಕ ತೀರ್ಮಾನಗಳು ಕೈಗೊಳ್ಳಲಾಗುತ್ತೆ. ಆದರೆ ಇದೀಗ ಆ ಒಂದು ಸಭೆಯೇ ಮುಂದೂಡಿಕೆಯಾಗಿರತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೀಬೇಕಿತ್ತು. ಈಗಾಗಲೇ ಎಲ್ಲ ಸಚಿವರು ಸಭೆಗೆ ಸಜ್ಜಾಗಿದ್ರು. ಆದರೆ ಕೊನೆಯ ಕ್ಷಣದಲ್ಲಿ ಸಚಿವ ಸಂಪುಟ ಕಾರ್ಯದರ್ಶಿ ಕಚೇರಿಯಿಂದ ಸಭೆಯನ್ನ ಮುಂದೂಡತಕ್ಕಂಥ ಆದೇಶ ಹೊರಬಿದ್ದಿದೆ. ಸಂಪುಟ ಸಭೆ ಮುಂದೂಡಿಕೆಗೆ ಅಧಿಕೃತವಾಗಿ ಕಾರಣ ಏನು ಅನ್ನೋದು ಕೂಡ ಇನ್ನೂ ಸ್ಪಷ್ಟ ಆಗಿಲ್ಲ. ಆದರೆ ರಾಜಕೀಯ ವಲಯದಲ್ಲಿ ಮಾತ್ರ ಹಲವು ಊಹಾಪೋಹಗಳು ಕೇಳಿಬರ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ಎಸ್ ರಂಜನ್, ಸಂಪುಟ ಸಭೆ ಮುಂದೂಡಿಕೆಗೆ ಸರ್ಕಾರ ಅಧಿಕೃತವಾಗಿ ಯಾವ ಕಾರಣವನ್ನ ಕೊಟ್ಟಿದೆ? ಈಗ ಯಾತಕ್ಕೋಸ್ಕರ ಮುಂದೂಡಲಾಯಿತು? ಇವತ್ತು 11 ಗಂಟೆಗೆ ಇತ್ತು, ಈಗ ಮುಂದಿನ ಸಭೆ ಯಾವಾಗ? ಪ್ರಮೋದ್ ಬೋಪಣ್ಣ, ಇನ್ನು ರಾಜ್ಯ ರಾಜಕಾರಣದಲ್ಲಿ ಭಾರಿ ಕುತೂಹಲ ಮೂಡಿಸಿರುವಂತಹ ಬಹು ನಿರೀಕ್ಷಿತ ಬೆಳವಣಿಗೆ ಅಂತ ಹೇಳಿದ್ರೆ ಸಚಿವ ಸಂಪುಟದ ವಿಸ್ತರಣೆಗೆ. ಸೊ ಈ ಒಂದು ಸಚಿವ ಸಂಪುಟದ ವಿಸ್ತರಣೆಗೆ ಕಾಲ ಕೂಡಿ ಬಂದಿದೆ. ಅಂದ್ರೆ 2ನೇ ಹಂತದ ಸಚಿವ ಸಂಪುಟದ ವಿಸ್ತರಣೆಗೆ ಕಾಲ ಕೂಡಿ ಬಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ಸಚಿವ ಸಂಪುಟದ ವಿಸ್ತರಣೆ ಪ್ರಕ್ರಿಯೆ ಅಂತಿಮ ಹಂತಕ್ಕೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆಗೆ ನಡೆಯಬೇಕಾದಂತಹ ಸಚಿವ ಸಂಪುಟದ ಸದನವನ್ನ ಮುಂದೂಡಿರುವಂತದ್ದು. ಈಗಾಗಲೇ ಏನು ಸಿಎಂ ನಿನ್ನೆ 2 ಗಂಟೆಗೆ ನೇರವಾಗಿ ನಾನು ದೆಹಲಿಗೆ ಹೋಗ್ತೀನಿ, ಹೈಕಮಾಂಡ್ ಜೊತೆ ಮಾತುಕತೆ ನಡೆಸ್ತೀವಿ, ಇಂದು ದೆಹಲಿಯಲ್ಲಿ ಹೈಕಮಾಂಡ್ ಮಹಾಸಭೆ ಕೂಡ ನಡೆದಿರುವಂತದ್ದು. ಸಂಪುಟ ಕಸರತ್ತೇನಿದೆ ಇದನ್ನು ಅಂತಿಮಗೊಳಿಸೋಕೆ ಒಂದ್ ಕಡೆಯಿಂದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ರಾತ್ರಿ ತಮ್ಮದೇ ಆದಂತಹ ಪ್ರತ್ಯೇಕ ಪಟ್ಟಿಗಳೊಂದಿಗೆ ದೆಹಲಿಗೆ ತಲುಪಿರುವಂತದ್ದು. ಅಂದ್ರೆ ನಿನ್ನೆ ರಾತ್ರಿ ಅವರೆಲ್ಲರೂ ಕೂಡ ತಲುಪಿ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಒಂದ್ ಕಡೆಯಿಂದಾಗಿ ಪಕ್ಷದ ವರಿಷ್ಠರು ಹೈಕಮಾಂಡ್ ಮಟ್ಟದಲ್ಲಿ ಬೀಡು ಬಿಟ್ಟಿದ್ರೆ, ಮತ್ತೊಂದ್ ಕಡೆಯಿಂದಾಗಿ ಶಾಸಕರು ಕೂಡ ಅಂದ್ರೆ ಸುಮಾರು 20 ಸಚಿವ ಸ್ಥಾನಕ್ಕೆ 40ರಿಂದ 50 ಜನ ಶಾಸಕರು ಲಾಬಿಯನ್ನ ಮಾಡ್ತಿದ್ದಾರೆ. ಈಗಾಗಲೇ ಇವರೇನು ನಿನ್ನೆ ತಲುಪೋಕ್ಕಿಂತ ಮೊದಲಾಗಿ ಶಾಸಕರು ಹೈಕಮಾಂಡ್ ನತ್ತ ತಮ್ಮ ಚಿತ್ತವನ್ನ ಹರಿಸಿ ಅಲ್ಲಿ ಲಾಬಿಯನ್ನ ಮಾಡೋಕೆ ಮುಂದಾಗಿರುವಂತದ್ದು. ಇವತ್ತು ನಡೀಬೇಕಿದ್ದಂತಹ ಸಚಿವ ಸಂಪುಟದ ಸಭೆಯನ್ನು ಮುಂದಿರುವಂತಹ ಕಾರಣ ಇದೇ ಆಗಿರುವಂತದ್ದು. ಒಂದ್ ಕಡೆಯಿಂದಾಗಿ ಸಚಿವ ಸಂಪುಟದ ವಿಸ್ತರಣೆ ಆಗ್ಬೇಕು, ಮತ್ತೊಂದು ಕಡೆಯಿಂದಾಗಿ ಹೈಕಮಾಂಡ್ ಅಂಗಳದಲ್ಲಿ ಯಾವ ನಾಯಕರಿಗೆ, ಯಾವ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಆಗ್ಬೇಕು. ಜೊತೆಗೆ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಅಥವಾ ರಾಜ್ಯದ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಇರ್ಬೋದು, ಜೊತೆಗೆ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಇರ್ಬೋದು, ಇವರ ಸಮ್ಮುಖದಲ್ಲಿ ಇವತ್ತು ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ಹೈ ವೋಲ್ಟೇಜ್ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಭಾಗವಹಿಸ್ತಾರೆ. ಈ ಒಂದು ರಾಹುಲ್ ಗಾಂಧಿ ಹಾಗೂ ಏನು ಕಾಂಗ್ರೆಸ್ನ ಪ್ರಮುಖ ವರಿಷ್ಠರ ನೇತೃತ್ವದಲ್ಲಿ ನಡೆಯುವಂತ ಈ ಸಭೆಯಲ್ಲಿ ಇವತ್ತು ಅಂತಿಮ ಪಟ್ಟಿಯನ್ನ ಮುಂದಿಡ್ತಾರೆ. ಈ ಒಂದು ಅಂತಿಮ ಪಟ್ಟಿ ಅಂದ್ರೆ ನಮ್ಮ ಕಡೆಯಿಂದ ಈ ಒಂದು ಶಾಸಕರಿಗೆ ಸಚಿವ ಸ್ಥಾನ ಕೊಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪಕ್ಷದ ವರಿಷ್ಠರು ಜೊತೆಗೆ ರಾಜ್ಯದ ಪಕ್ಷದ ವರಿಷ್ಠರು ಕೂಡ ಹೈಕಮಾಂಡ್ ನಲ್ಲಿ ಪಟ್ಟಿಯನ್ನು ಇಡ್ತಾರೆ. ಈ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಈ ಎಲ್ಲ ಒಂದು ಪಟ್ಟಿಗಳನ್ನ ಸಮರ್ಪಿಸಿಕೊಂಡು, ಜೊತೆಗೆ ಹೈಕಮಾಂಡ್ ನ ಸೂಚನೆ ಬದ್ಧತೆಗೆ ಈ ಒಂದು ಶಾಸಕರು ಅನುಗುಣವಾಗಿ 2028ರ ವಿಧಾನಸಭಾ ಚುನಾವಣೆ ಏನಿರುತ್ತೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಗೆಲುವಿಗೆ ಸಹಕಾರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾರ, ಆಯಾ ಒಂದು ಕ್ಷೇತ್ರದಲ್ಲಿ ಶಾಸಕರ ವರ್ಚಸ್ಸು ಹೇಗಿದೆ ಅನ್ನುವಂತ ನಿಟ್ಟಿನಲ್ಲಿ ಸಾಮೂಹಿಕವಾಗಿ ಸಮುದಾಯತ್ವವಾಗಿ ಅವರ ಪ್ರಾತಿನಿಧ್ಯವನ್ನ ಗಣನೆ ತೆಗೆದುಕೊಂಡು ನಂತರದಲ್ಲಿ ಅವರ ಒಂದು ಅಂತಿಮ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಕೊಡಲಾಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಈಗಾಗಲೇ ಏನು ದೆಹಲಿಗೆ ಓಡುವಂತಹ ಮುನ್ನವೇ ಅಂದ್ರೆ ನಿನ್ನೆ ಏನು ದೆಹಲಿಗೆ ಸಿಎಂ ಹೋದ್ರು, ಆ ಒಂದು ಸಂದರ್ಭದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಸುಮಾರು 40 ನಿಮಿಷಗಳ ಕಾಲ ಗೌಪ್ಯ ಮಾತುಕತೆ ನಡೆಸಿದ್ದಾರೆ. ಇದೊಂದು ಗಮನಾರ್ಹ ವಿಚಾರವಾಗಿ ಅಂದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಹಾಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಸಚಿವರ ಏನು ಮುಖ್ಯಮಂತ್ರಿಗಳ ಅಫಿಷಿಯಲ್ ಕಚೇರಿ ಏನಿದೆ ಆ ಒಂದು ಅಫಿಷಿಯಲ್ ಕಚೇರಿ ಒಳಭಾಗಕ್ಕೆ ಸುಮಾರು 40 ನಿಮಿಷಗಳ ಕಾಲ ಈ ಒಂದು
ಸಚಿವ ಸಂಪುಟ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಕುರಿತಾಗಿ ಸುಮಾರು 40 ನಿಮಿಷಗಳ ಗೌಪ್ಯದ ಮಾತುಕತೆ ಕೂಡ ನಡೆಸಿರುವಂತದ್ದು ಈಗ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಈಗಾಗಲೇ ರಾಜ್ಯದ ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ತಮ್ಮ ಅಭ್ಯರ್ಥಿಗಳ ತಮ್ಮ ಶಾಸಕರ ಪರವಾಗಿ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ಇವತ್ತು ರಾಹುಲ್ ಗಾಂಧಿ ಅವರ ಮುಂದೆ ಇಡ್ತಾರೆ. ಇವತ್ತು ನಿರ್ಧಾರವಾಗುತ್ತೆ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಯಾವೆಲ್ಲ ನಾಯಕರಿಗೆ ಸಚಿವ ಸಿಗುತ್ತೆ, ಯಾವ ಶಾಸಕರಿಗೆ ರಾಜ್ಯ ನಾಯಕರು ಮನೆ ಹಾಕ್ತಾರೆ ಅನ್ನೋದು ಕೂಡ ಇವತ್ತು ಸ್ಪಷ್ಟವಾಗಲಿದೆ. ಪ್ರಮೋದ್ ಬೋಪಣ್ಣ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಂಜನ್.